ನಮಸ್ಕಾರ ವೀಕ್ಷಕರೇ. ನೋಡಿ, ನಾನು ಈಗಲೇ ಇಲ್ಲೇ ಹೇಳ್ಬಿಡ್ತಾ ಇದ್ದೀನಿ, ನಾನು ಯಾವ ಪಕ್ಷಕ್ಕೂ ಸೇರಿದವನಲ್ಲ, ಯಾವ ಪಕ್ಷಕ್ಕೂ ಮಾತಾಡಕ್ ಬಂದಿಲ್ಲ, ಮತ್ತೆ ಯಾವ ವ್ಯಕ್ತಿಗೂ ಸಪೋರ್ಟ್ ಮಾಡಕ್ ಬಂದಿಲ್ಲ. ಆಮೇಲೆ ಯಾರಿಗೂ ಎದುರೋ ಮಾತೇ ಇಲ್ಲ, ಎದುರೋ ನೆಸೆಸಿಟಿ ಕೂಡ ಇಲ್ಲ ನನಗೆ. ಯಾಕಂದ್ರೆ ಕೆಲವೊಂದು ಚಾನೆಲ್ಗಳು ಮಾಡ್ತವೆ ಆತರ, ಅಂದ್ರೆ ಒಬ್ಬ ವ್ಯಕ್ತಿ ಪರವಾಗಿ ಮಾತಾಡೋದು ಅಥವಾ ಒಬ್ಬ ಒಂದು ರಾಜಕೀಯ ಪಕ್ಷದ ಪರವಾಗಿ ಮಾತಾಡೋದು ಅದೆಲ್ಲ ನಡೆಯುತ್ತೆ. ಆದ್ರೆ ಅದೆಲ್ಲ ಇಲ್ಲಿ ಬೇಡ ಸದ್ಯಕ್ಕೆ. ಮೊದಲಿಗೆ ಈ ಅಮರ್ ಪ್ರಸಾದ್, ಮೀಡಿಯಾ ಮಾಸ್ಟರ್ನ ರಾಘವೇಂದ್ರ ಸರ್, ಆಮೇಲೆ ತರಡ ಇನ ಸುಬ್ರಹ್ಮಣ್ಯ, ಇವ್ರು ಹೇಳೋ ಸುದ್ದಿ ಎಲ್ಲ ನಿಜವಾಗ್ಲೂ 100%ಗೆ ಕರೆಕ್ಟ್ ಆಗಿರುತ್ತಾ? ಅಂದ್ರೆ 100% ನಿಖರವಾಗಿರುತ್ತಾ, ಕರೆಕ್ಟ್ ಆಗಿರುತ್ತಾ? ಆಮೇಲೆ ಇವರು ಯಾವ್ದಾದ್ರು ವ್ಯಕ್ತಿಗೆ ಸಪೋರ್ಟ್ ಮಾಡ್ತಾರ ಅಥವಾ ಒಂದು ಪಕ್ಷದ ಪರವಾಗಿ ಮಾತಾಡ್ತಾರ? ಇದನ್ನೆಲ್ಲ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ, ನೋಡ್ತಾ ಹೋಗೋಣ ಮುಂದಕ್ಕೆ. ಈಗ ಸದ್ಯಕ್ಕೆ ಈ ಚಾನೆಲ್ ನಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ ವೀಕ್ಷಕರೇ. ಅಂದ್ರೆ ನಾನು ಒಂದಷ್ಟು ನ್ಯೂಸ್ ಚಾನೆಲ್ಗಳಲ್ಲಿ ಕೆಲಸ ಮಾಡಿರೋ ಅನುಭವ ಇಟ್ಕೊಂಡು, ಆ ಎಕ್ಸ್ಪೀರಿಯನ್ಸ್ ನ ತಗೊಂಡು, ಯಾವುದೇ ರೀತಿಯ ಭಯ ಇಲ್ಲದೆ ಇಲ್ಲಿ ನಿಮಗೆ ಎಲ್ಲಾ ತರಹದ ನ್ಯೂಸ್ಗಳನ್ನ ಅಂದ್ರೆ ಅಪ್ಡೇಟ್ ಮಾಡೋಕೆ ಟ್ರೈ ಮಾಡ್ತೀನಿ ಅಥವಾ ಪ್ರಯತ್ನ ಪಡ್ತೀನಿ ವೀಕ್ಷಕರೇ. ರಾಜಕೀಯ ಇರ್ಬೋದು, ಸಿನಿಮಾ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಟ್ರೆಂಡಿಂಗ್ ಮಾಹಿತಿ ಇರ್ಬೋದು, ಕಹಿಯಾದ ಸತ್ಯಗಳಿರ್ಬೋದು, ಹಾಗೆ ಈ ಎಲ್ಲಾ ವಿಚಾರವನ್ನು ನಿಖರವಾಗಿ ಅಥವಾ ಸ್ಪಷ್ಟವಾಗಿ ಹೇಳುವಂತ ಪ್ರಯತ್ನ ನಿಮ್ಮ ಮುಂದೆ ಮಾಡ್ತೇನೆ ವೀಕ್ಷಕರೇ. ಸರಿ, ಈಗ ಅವ್ರ ವಿಚಾರಕ್ಕೆ ಬರೋದಾದ್ರೆ ನೋಡಿ, ಎಲ್ಲರ ಪರ್ಸೆಪ್ಷನ್ ಬೇರೆ, ಎಲ್ಲರೂ ನೋಡೋ ರೀತಿ ಒಂದೇ ತರ ಇರೋದಿಲ್ಲ. ಅಂದ್ರೆ ಪಾಯಿಂಟ್ ಆಫ್ ವ್ಯೂ ಬೇರೆ ಬೇರೆ ಇರುತ್ತೆ. ಆದ್ರೆ ನನ್ನ ಪ್ರಕಾರ, ನನ್ನ ಅನುಭವದಲ್ಲಿ ನಾನು ನೋಡಿದ ಹಾಗೆ, ಅವರು ಕೊಡೋ ಎಲ್ಲಾ ಮಾಹಿತಿ 90% ಸುದ್ದಿ ಅವ್ರೇನ್ ಕೊಡ್ತಾರೆ ಅಥವಾ ಅವ್ರೇನ್ ಹೇಳ್ತಾರೆ ಅದು ಯಾವಾಗ್ಲೂ ನಿಖರವಾಗೇ ಇರುತ್ತೆ ವೀಕ್ಷಕರೇ. ಯಾಕಂದ್ರೆ ಅವ್ರಿಗೆ ಯಾವುದೇ ರೀತಿಯ ಅಡ್ಡಿ ಇಲ್ಲ, ಯಾವುದೇ ರೀತಿಯ ಪ್ರೆಷರ್ ಇಲ್ಲ, ಅಡೆತಡೆ ಇಲ್ಲ. ಯಾಕಂದ್ರೆ ಅವರು ಸ್ವತಂತ್ರವಾಗಿ ಅವ್ರು ಏನ್ ಹೇಳ್ಬೇಕು, ಯಾವ್ದ್ರ ಬಗ್ಗೆ ಹೇಳ್ಬೇಕು, ಯಾವ್ದ್ರ ಬಗ್ಗೆ ಮಾತಾಡ್ಬೇಕು ಅಂತ ಅವ್ರು ಅನ್ಕೊಂಡಿರ್ತಾರೋ ಅದ್ರ ಬಗ್ಗೆ ಅವ್ರು ರಿಸರ್ಚ್ ಮಾಡ್ತಾರೆ, ಅದ್ರ ಬಗ್ಗೆ ಅವ್ರು ನೋಡ್ತಾರೆ, ಎಲ್ಲಿ ಏನೇನ್ ಆಗ್ತಾ ಇದೆ, ಇವತ್ತಿನ ಬೆಳವಣಿಗೆ ಏನು, ಡೆವಲಪ್ಮೆಂಟ್ ಏನು, ಅದನ್ನೆಲ್ಲ ಗಮನಿಸಿ ಅವ್ರಿಗೆ ಸ್ವತಂತ್ರವಾಗಿ ಹೇಳೋ ಒಂದು ರೈಟ್ಸ್ ಇದೆ. ಅಂದ್ರೆ ಅದನ್ನ ಅವರು ಕಂಡ್ಕೊಂಡಿದ್ದಾರೆ. ಹೌದು, ಅವರು ಒಂದಷ್ಟು ಚಾನೆಲ್ಗಳಲ್ಲಿ ವರ್ಕ್ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಆ ಎಲ್ಲ ಎಕ್ಸ್ಪೀರಿಯನ್ಸ್ ನ, ಎಲ್ಲ ಅನುಭವಗಳನ್ನ ಅವರು ತಗೊಂಡು ಹೊರಗೆ ಬಂದು ಅವ್ರದೇ ಆದಂತ ಒಂದಷ್ಟು ಚಾನೆಲ್ಗಳನ್ನ ಓಪನ್ ಮಾಡ್ಕೊಂಡು ಸ್ವತಂತ್ರವಾಗಿ ಮಾತಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ, ಅಂದ್ರೆ ಯಾವುದೇ ರೀತಿಯ ಭಯ ಇಲ್ಲ, ಯಾವುದೇ ರೀತಿಯ ಆತಂಕ ಇಲ್ಲ. ಏನ್ ಹೇಳ್ಬೇಕಂದ್ರು ಡೈರೆಕ್ಟ್ ಆಗಿ ಹೇಳ್ತಾರೆ. ಆಯ್ತಪ್ಪ, ಈಗ ನಿನ್ ಚಾನಲ್ನ ನಾನ್ ಯಾಕೆ ನೋಡ್ಬೇಕು ಗುರು, ಅದನ್ನ ಹೇಳು ಅಂತಂದ್ರೆ, ನೋಡಿ ವೀಕ್ಷಕರೇ, ಈಗ ಮಸ್ತ್ ಮಗ ಕೊಡೋ ಸುದ್ದಿನೇ ಮೀಡಿಯಾ ಮಾಸ್ಟರ್ಸ್ ಕೊಡೋದು, ಮೀಡಿಯಾ ಮಾಸ್ಟರ್ಸ್ ಕೊಡೋ ಸುದ್ದಿನೇ ಸುಬ್ರಹ್ಮಣ್ಯ ಅವರು ಕೊಡೋದು. ಆದ್ರೂ ನೀವು ಅವ್ರ ಚಾನೆಲ್ಗಳನ್ನ ನೋಡ್ತೀರಾ, ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ. ಯಾಕಂತಂದ್ರೆ ಸುದ್ದಿ ಒಂದೇ ಆಗಿರ್ಬೋದು, ಹೌದು ನಿಜ, ಅದು ಒಪ್ಕೋತೀನಿ. ಆದ್ರೆ ಹೇಳೋ ರೀತಿ ಇದೆಯಲ್ಲ, ಅದು ತುಂಬಾ ಮ್ಯಾಟರ್ ಆಗುತ್ತೆ. ಅಂದ್ರೆ ಇಟ್ ಮ್ಯಾಟರ್ಸ್ ಅ ಲಾಟ್ ಆಕ್ಚುಲಿ. ಯಾಕಂದ್ರೆ ಅದೇ ಬೇಕಾಗಿರೋದು. ಒಬ್ಬ ಏನೋ ಹೇಳ್ತಾ ಇದ್ದಾನೆ ಅಂತಂದ್ರೆ ಕೇಳೋರಿಗೆ ಅದ್ ಅರ್ಥ ಆಗ್ಬೇಕು. ಏನ್ ಹೇಳ್ತಾ ಇದ್ದಾನೆ ಅಥವಾ ಏನ್ ಹೇಳ್ತಾ ಇದಾರೆ, ಯಾವ್ದ್ರ ಬಗ್ಗೆ ಹೇಳ್ತಾ ಇದಾರೆ, ಅದು ಎಲ್ಲ ಅರ್ಥ ಆಗ್ಬೇಕು. ಅದೇ ಮ್ಯಾಟರ್ ಆಗೋದು. ಆದ್ರೆ ನಾನು ಹಾಗೆ ಮಾಡಲ್ಲ ವೀಕ್ಷಕರು. ಯಾಕಂದ್ರೆ ನನ್ನದೇ ಆದ ರೀತಿಯಲ್ಲಿ, ನನ್ನದೇ ಆದ ಶೈಲಿಯಲ್ಲಿ, ಯಾರಿಗೂ ಅಂಜದೆ, ಯಾರಿಗೂ ಭಯ ಪಡದೆ, ನೀವ್ ಹೇಳ್ಬೋದು ಮೋರಲ್ಲೆಸ್ ನಮ್ ರಂಗಣ್ಣನ್ ತರ. ಅಂದ್ರೆ ನಾವು ಪರ್ಸನಲಿ ಅವ್ರು ತುಂಬಾ ಇಷ್ಟ ಆಗ್ತಾರೆ ನನಗೆ. ಅದೇ ರೀತಿಯಲ್ಲಿ ನಿಮ್ಮ ಮುಂದೆ ಕೆಲವೊಂದು ಎಡಿಟಿಂಗ್ ಜೊತೆಗೆ ಮತ್ತೆ ಗ್ರಾಫಿಕ್ಸ್ ಹಾಗೆ ಆನಿಮೇಷನ್ ಗಳ ಜೊತೆಗೆ ವಿವರವಾಗಿ ಯಾವ ತರ ಅಂತಂದ್ರೆ ವೀಕ್ಷಕರೇ, ಒಬ್ಬ ಕಾಮನ್ ಮ್ಯಾನ್ ಅಂದ್ರೆ ಜನಸಾಮಾನ್ಯರು ಯಾವ ತರ ಮಾತಾಡ್ತಾರೆ ನೋಡಿ, ಆ ಅಕ್ಕಪಕ್ಕದವರು, ಇಲ್ಲ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ, ಇಲ್ಲ ಅಲ್ಲಿ ನೋಡಿರ್ತೀರಾ, ನೀವು ಗಮನಿಸಿರ್ತೀರಾ. ಅಂದ್ರೆ ಯಾವುದೇ ಒಂದು ವಿಚಾರವನ್ನ ಯಾವ ರೀತಿಯಲ್ಲಿ ಮಾತಾಡ್ತಾರೆ, ಯಾವ ರೀತಿಯಲ್ಲಿ ಡಿಸ್ಕಷನ್ ಮಾಡ್ತಾರೆ, ಅದೇ ರೀತಿಯಲ್ಲಿ ಎಲ್ಲರಿಗೂ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಅರ್ಥ ಆಗುವ ರೀತಿಯಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಅಥವಾ ಹೇಳುವ ರೀತಿ ಸ್ಪಷ್ಟವಾಗಿ ಪ್ರತಿಯೊಬ್ರು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ವೀಕ್ಷಕರೇ. ಪಕ್ಷದ ಪರವಾಗಿ ಮಾತಾಡೋದಾಗ್ಲಿ, ಇಲ್ಲ ಒಬ್ಬ ವ್ಯಕ್ತಿಯ ಪರವಾಗಿ ಮಾತಾಡೋದಾಗ್ಲಿ, ಅದೆಲ್ಲ ಇಲ್ಲಿ ನಡೆಯೋದೇ ಇಲ್ಲ. ಅಂದ್ರೆ ಅದನ್ನ ನಾನು ಯಾವ್ದು ಮಾಡೋದಿಲ್ಲ. ಒಬ್ಬ ಕಾಮನ್ ಮ್ಯಾನ್ ಆಗಿ ಹೇಗ್ ಮಾತಾಡ್ತಾನೆ, ಹೇಗ್ ಮಾತಾಡ್ಬೋದು, ಒಂದು ನ್ಯೂಸ್ ಕೊಟ್ರೆ ಹೇಗ್ ಕೊಡ್ಬೋದು ಅನ್ನೋ ರೀತಿಯಲ್ಲಿ ನಾನು ನ್ಯೂಸ್ಗಳನ್ನ ಅಥವಾ ಒಂದು ಅಪ್ಡೇಟ್ಗಳನ್ನ ಅಥವಾ ಒಂದು ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ ವೀಕ್ಷಕರೇ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇದೇ ರೀತಿ ಯಾವುದೇ ಅಂಜಿಕೆ ಇಲ್ಲದೆ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀನಿ, ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ. 3 ಡಾಟು 1 ಗೀಟು. ಸಿಗೋಣ.